शंकरानंद यांचे कार्य लोकांना अजूनही आठवतात. मंत्री सतीश जारकीहोळी, जिल्हा प्रभारी मंत्री सतीश जारकीहोळी म्हणाले की चिकोडी लोकसभा मतदारसंघातून सलग 7 वेळा विजय मिळवून केंद्रीय मंत्री म्हणून बी शंकरानंद यांनी केलेले काम लोकांना अजूनही आठवते. सर्वप्रथम उपस्थित असलेल्या कार्यक्रमातील प्रमुख पाहुण्यांचे पुष्पगुच्छ देऊन स्वागत करण्यात आले. त्यानंतर बी शंकरानंद यांच्या पुतळ्याचे रिमोटच्याद्वारे पालकमंत्री सतीश जारकीहोळी यांच्या शुभ हस्ते उद्घाटन करण्यात आले. यानंतर पुतळा बनवण्यात आलेल्या कलाकारांचा शाल व श्रीफळ देऊन सन्मान करण्यात आला. शहरातील बी शंकरानंद सर्कल येथे माजी केंद्रीय मंत्री बी शंकरानंद यांच्या कांस्य पुतळ्याचे अनावरण केल्यानंतर बी शंकरानंद यांचे पुत्र प्रदीप कनगली यांनी प्रास्ताविक केले. विधान परिषद सदस्य प्रकाश हुक्केरी, आमदार गणेश हुक्केरी, विधान परिषदेचे माजी सदस्य महंतेश कवडकीमठ, महापौर मंगेश पवार, उपमहापौर वाणी जोशी इत्यादी बी शंकरानंद यांचे कुटुंबीय, माजी आमदार एस.बी. घाटगे येथे माजी मंत्री शशिकांत नायक हेही उपस्थित होते. ಕನಕದಲ್ಲಿ ಕೂಡ ಆರೋಗ್ಯ ಸಚಿವರಿದ್ದಾಗ ಕೂಡ ಅವ್ರಿಗೆ ಬರುವಂಥ ಒಂದು ಫ್ಯಾಕ್ಟ್ರಿಯನ್ನು ಕೂಡ ನಿರ್ಮಾಣ ಮಾಡಿದ್ರು. ನಿಪ್ಪಾಣಿ ಸಹಕಾರಿ ಕಾರ್ಖಾನೆ ಕೂಡ ಅವರ ಕಾಲಾವಧಿಯಲ್ಲಿ ಆಗಿರುವಂಥ ಕಾರ್ಖಾನೆ ಇನ್ನು 10 ಹಲವಾರು ಸಂಸ್ಥೆಗಳನ್ನ ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಬಹುಶಃ ಇವತ್ತಿನ ಪೀಳಿಗೆ ಇದು ಗೊತ್ತಿಲ್ಲ. ತಮ್ಮದೇ ಆದ ಶೈಲಿಯಲ್ಲಿ ನಮ್ಮ ಜಿಲ್ಲೆಗೆ ಹಲವಾರು ಶಿಕ್ಷಣಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಹಲವಾರು ಬ್ಯಾಂಕ್ಗಳು ಇರ್ಬೋದು. ಆ ಸಂದರ್ಭದಲ್ಲಿ ಸರ್ಕಾರದಿಂದ ಏನು ಅವಶ್ಯಕತೆ ಇದ್ದು ಅವನು ಕೊಡುವಂಥ ಪ್ರಯತ್ನ ನಮ್ಮ ಜಿಲ್ಲೆಗೆ ಮಾಡುತ್ತಾರೆ. ಮತ್ತು ಜೊತೆಗೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಅದು ಹೆಚ್ಚು ಪ್ರಭಾವಶಾಲಿಗಳಾಗಿದ್ರು. ಅಲ್ಲಿ ಕೂಡ ಸಾಕಷ್ಟು ರಾಜಕೀಯವಾಗಿ ಬಹಳಷ್ಟು ಪ್ರಭಾವಗಳಾಗಿ ಕೆಲಸ ಮಾಡಿದ್ರು. ಇಡೀ ದೇಶದಲ್ಲಿ ಕೂಡ ಅವರು ಅತ್ಯಂತ ಇಂದಿರಾ ಗಾಂಧಿಗೆ, ರಾಜೀವ್ ಗಾಂಧಿಗೆ ಬಹಳಷ್ಟು ಹತ್ತಿರದ ಸಮೀಪದ ರಾಜಕಾರಣಿಗಳಾಗಿ ಕೆಲಸ ಮಾಡೋದ್ರಿಂದ ಒಂದು ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಪ್ರಭಾವಿ ಕೇಂದ್ರ ಸಚಿವರಾಗಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದನ್ನು ನಾವು ನೋಡಿದ್ದೇವೆ. ಅವರು ಹಾಕಿಕೊಟ್ಟಿರುವಂಥ ಹಲವಾರು ಮಾರ್ಗಗಳಿರ್ಬೋದು, ವಿಚಾರಗಳಿರ್ಬೋದು, ಅದನ್ನು ಇವತ್ತು ನಾವು ನೆನೆಸ್ಕೊಳ್ಳೋದು ಅವಶ್ಯಕತೆ ಇದೆ. ಅದಕ್ಕೆ ಕಾರಣ ಅಂದರೆ ಇವತ್ತು ಅವರು ಏನು ಅನಾವರಣ ಮಾಡುವಂಥ ಪುತ್ಥಳಿ ಹೊಸ ಪೀಳಿಗೆ ಇವ್ರ ಬಗ್ಗೆ ಬೆಳಕು ಚೆಲ್ಲುವಂಥ ಮತ್ತು ವಿಚಾರ ಮಾಡುವಂಥ ದಿನಗಳ ಪ್ರಾರಂಭ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಕಳೆದ 2 ವರ್ಷದ ಹಿಂದೆ ಕಡಗದಲ್ಲಿ ನಾವು ಕೋರೆ ಅವರು ಮಹಂತೇಶ್ ಅವರು ಹೋದಾಗ ಈ ವಿಷಯ ಪ್ರಸ್ತಾಪ ಆಯಿತು. ಬೆಳಗಾವಿ ನಗರಕ್ಕೆ ಒಂದು ಅವರ ಮಾರ್ಗದಕ್ಕೆ ಹೆಸರಿಡೋಣ, ಅವರ ಪುತ್ಥಳಿ ಅನಾವರಣ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ವೇದಿಕೆ ಬಿದ್ದನ್ನು ಮಾಡಿ ನಾವೆಲ್ಲ ಜೊತೆ ಇರ್ತೀವಿ ನಮ್ಮ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿದ್ದೀವಿ. 2 ವರ್ಷದ ನಂತರ ಕಾರ್ಯಗತ ಆಗಿದೆ. ಇನ್ನು ಮುಂದೆ ಈ ಜಿಲ್ಲೆಗೆ ಶಂಕರಾನಂದ ಅವರ ಪರಿಚಯ ಮಾಡುವಂಥ ದಿನ ಪ್ರಾರಂಭ ಆಗ್ತದೆ ನಾನು ಭಾವಿಸಿದ್ದೇನೆ. ಈ ಭಾಗಕ್ಕೆ ಬಿ ಶಂಕರಾನಂದ ಮಾರ್ಗ ಅಂತ ಇರ್ಬೋದು, ಅವರ ಪುತ್ಥಳಿ ಅನಾವರಣ ಮೂಲಕ ಅವರ ಮಾಡುವಂಥ ಕಾರ್ಯ ಆ ಮೂರ್ತಿ ಸಾರಿ ಹೇಳುವಂಥ ಪ್ರಯತ್ನ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಕುಟುಂಬವರು ಕೂಡ ಹಿಂದೆ ಮಂತ್ರಿಗಳಾಗಿ ನಮ್ಮ ಓಂ ಪ್ರಕಾಶ್ ಕನಗಲಿ ಅವರು ಕೆಲವು ದಿವಸ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ. ಅದು ಮುಂದುವರಿಲಿಕ್ಕೆ ಅವ್ರ ಕುಟುಂಬದಿಂದ ಆ ಸಂದರ್ಭದಲ್ಲಿ ಸಾಧ್ಯ ಆಗಿಲ್ಲ. ಅದು ಎಷ್ಟು ನಾವು ಜನ ಸೇವೆ ಮಾಡ್ತೀವಿ ಅಷ್ಟು ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ. ನೇರವಾಗಿ ರಾಜಕೀಯಕ್ಕೆ ಹೋದರೆ ಅದು ಕಷ್ಟದ ಕೆಲಸ. ನಾವು ಸಮಾಜಮುಖಿಯಾಗಿ ಬಂದರೆ ಇನ್ನೂ ಭಾಳಷ್ಟು ಅನುಕೂಲ ಆಗುತ್ತೆ. ಸಮಾಜ ಸೇವೆ ಮಾಡಲಿಕ್ಕೆ ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಜನ ನಮ್ಮನ್ನ ಗುರುಸ್ತಾರ. ನಂತರ ರಾಜಕೀಯವಾಗಿ ಖಂಡಿತವಾಗಿ ನಮಗೆಲ್ಲ ಉಪಯೋಗ ಆಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ರಾಜಕಾರಣಗಳನ್ನ ಹುಟ್ಟಾಕಿದ್ರು. ನಮ್ಮ ಘಾಟ್ಗೇಜಿ ಅವರು ಇರ್ಬೋದು, ಪ್ರಭಾಕರ್ ಕೋರೇಜಿ ಅವರು ಇರ್ಬೋದು, ಅತನಿಯ ಕೆಲವು ಶಾಸಕರು ಇರ್ಬೋದು, ಸುಮಾರು ನಮ್ಮ ಮುರುಗೇಶ್ ಟೆಪ್ಪಳಾಪುರ ಅಂತ ಅವ್ರದ್ದು ಕ್ಯಾಂಡಿಡೇಟ್ ಎಲ್ಲ ಮುರುಗೇಶ್ ಟೆಪ್ಪಳಾಪುರ ಅಂತ ಹುಕ್ಕೇರಿಗೆ ಫಿಕ್ಸ್ ಆಗಿದ್ರು ಅವರು. ಸೊ ಇಂಥ ಭಾಳಷ್ಟು ಅವ್ರ ಕಾಲಾವಧಿಯಲ್ಲಿ
ಟಿಕೆಟ್ ಅನ್ನ ಹೇಳಿದಂಗೆ 18 ಟಿಕೆಟ್ ಅನ್ನು ನಾವು ನೋಡಿದ್ವಿ, ಬ್ಲಾಂಕ್ ತಂದಿರೋ ಅವರು, ಅದ್ರಾಗ ಯಾರಿಗೂ ಹೆಸರು ಬರೋದಿಕ್ಕಿಲ್ಲ, ಸೈನ್ ಮಾತ್ರ ಇತ್ತು ಅಧ್ಯಕ್ಷರು, ಬ್ಲಾಂಕ್ ಮಾತ್ರ ಕೊಟ್ಟದ ಇತಿಹಾಸ. ಕಾಂಗ್ರೆಸ್ನಲ್ಲಿ ಆ ರೀತಿ ಆಗಲಿಕ್ಕೆ ಅವಕಾಶ ಇಲ್ಲ. ಅವರ ಅವಧಿಯಲ್ಲಿ ಅದಾಗಿದ್ದು ನಾವು ಕೂಡ ಕಣ್ಣಾರೆ ನೋಡಿದ್ದೀವಿ. ಸೊ ಬಹಳಷ್ಟು ಜನ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅವ್ರ ಕಾಲಾವಧಿಯಲ್ಲಿ MLCಗಳಾಗಿ ಹೊರಹೊಮ್ಮಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಹಿಂಗೆ ರಾಜ್ಯದಲ್ಲಿ ದೇವರಾಜ್ ಅವ್ರ ಕೊಡುಗೆ ಕೊಟ್ಟರು, ಭಾಳಷ್ಟು ಮಂತ್ರಿಗಳನ್ನ, ರಾಜಕಾರಣಿಗಳನ್ನ ಕೊಟ್ಟರು, ಬಂಗಾರಪ್ಪನವ್ರು ಕೊಟ್ಟರು. ಹಂಗೆ ನಮ್ಮ ಜಿಲ್ಲೆಗೆ ಬಿ ಶಂಕರಣ್ಣವ್ರ ಕೊಡುಗೆ ಅಪಾರವಾಗಿದೆ. ಅವರೆಲ್ಲ ರಾಜಕಾರಣಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅಂತ ಒಂದು ಮೊಗ್ಗಣ್ಣತ್ತು ಬೆಳೆಸುವಂಥ ಒಂದು ಇಚ್ಛಾಶಕ್ತಿ ಕೂಡ ಬೇಕಾಗ್ತದೆ. ಸೊ ನಮ್ಮ ಜಿಲ್ಲೆಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದು ಶೈಲಿ ಇರ್ತೈತೆ, ಆ ಶೈಲಿ ಕಾಣಲ್ಲ. ಅವ್ರು ಯಾವ ರೀತಿ ಕೆಲಸ ಮಾಡೋದು ಅಂತ ನಾವು ಹತ್ತಿರದಿಂದ ನೋಡೋಕೆ ಮಾತ್ರ ಗೊತ್ತಾಗುತ್ತೆ. ಭಾಳ ಜನಕ್ಕೆ ದೂರಿನವ್ರಿಗೆ ಏನು ಮಾಡಿಲ್ಲ ಅಂತ ಅನಿಸಿ ಕೂಡ ನಾವು ಹತ್ತಿರ ಹೋದಾಗ ಅವರ ಕಾರ್ಯಶೈಲಿ, ಅವ್ರು ಮಾಡುವಂಥ ಕೆಲಸದ ವ್ಯವಸ್ಥೆ ನೋಡ್ಲಿಕ್ಕೆ ಸಿಗ್ತೈತೆ ನಮಗೂ. ಅಂಥದ್ರಲ್ಲಿ ಶಂಕರನಾಥ್ ಸಾಹೇಬರ ಒಬ್ಬರು ಅನ್ನೋದು ನಮಗೆ ಹೆಮ್ಮೆ ಕೂಡ ಇದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆ ಹೆಸರನ್ನ ದಿಲ್ಲಿವರೆಗೆ ಮೂಡಿಸ್ಲಿಕ್ಕೆ ಅವ್ರ ಹೆಸರಟ್ಟೆ ಸಾಕಂತ ನಾನು ಭಾವಿಸಿದ್ದೀನಿ. ದೇಶದಲ್ಲಿ ಕೂಡ ಒಂದು ಸಂಚಲನ ಮೂಡಿಸುವಂಥ ದಿನಗಳನ್ನು ನಾವು ನೋಡಿದ್ದೇವೆ. ಇಂಥ ಹಲವಾರು ಕಾರ್ಯಗಳನ್ನ ದಿಲ್ಲಿಯಲ್ಲಿ ಮಾಡಿರ್ಬೋದು, ಬೆಂಗಳೂರಲ್ಲಿ ಮಾಡಿರ್ಬೋದು, ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದೆಲ್ಲ ಇವತ್ತು ಇತಿಹಾಸದಲ್ಲಿದೆ. ಆ ಇತಿಹಾಸವನ್ನು ಮತ್ತೆ ನಾವು ಇವತ್ತು ಪ್ರಚಲಿತವಾಗಿ ತರುವಂಥ ಪ್ರಯತ್ನ ನಾವು ಇಲ್ಲಿ ಸೇರುವಂಥ ಬಿ ಶಂಕರನಾಥ ಅಭಿಮಾನಿಗಳು ಇವತ್ತು ಮಾಡಬೇಕಂತ ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ಇವತ್ತು ಎಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡಿ ಒಂದು ಪುತ್ಥಳಿಯನ್ನು ಮಾಡಬೇಕಂತ ಬಹು ದಿನಗಳ ಬೇಡಿಕೆ ಅವ್ರದ್ದು. ಕೊನೆಗೆ ಅದು ಇವತ್ತು ಈಡೇರಿದೆ. ಅದನ್ನೇ ನಾ ಹೇಳಿದಂಗೆ ಅದು ಇವತ್ತಿನ ಪೀಳಿಗೆ ಒಂದು ಕನ್ನಡಿ ಆಗಲಿ, ಒಂದು ದಿಕ್ಸೂಚಿ ಆಗಲಿ, ಒಂದು ಪುಸ್ತಕ ಮಾದರಿ ಆಗಿ ಅದು ಹೊರಹೊಮ್ಮಲಿ ಅಂತ ಇವತ್ತು ಹೇಳ್ತಾ, ಬಹುಶಃ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಭಾಳಷ್ಟು ಕಡಿಮೆ ಅನ್ನೋ ಮಾತನ್ನು ಹೇಳುತ್ತಾ, ಅವರ ಕುಟುಂಬ ಅವರು ರಾಜಕೀಯದಲ್ಲಿ ಬರಲಿ, ಯಾರು ನಮ್ಮಿಂದ ಸಾಧ್ಯ ಆದಷ್ಟು ಅವರಿಗೆ ಸಹಕಾರ ಸಪೋರ್ಟನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಇಷ್ಟು ಜನ ಇಲ್ಲಿ ಅವರ ಅಭಿಮಾನಿಗಳು, ಅವರ ಜೊತೆ ಕೆಲಸ ಮಾಡಿದವರು ಈ ಕಾರ್ಯಕ್ರಮ ತಾವು ಭಾಗವಹಿಸಿದರೆ ತಮಗೂ ಕೂಡ ಅಭಿನಂದಿಸಿ ನನ್ನ ಮಾತು ನಮಸ್ಕಾರ.